6 ವಂದೇ ಭಾರತ್ ಮತ್ತು 2 ಅಮೃತ್ ಭಾರತ್ ರೈಲುಗಳಿಗೆ ಮೋದಿ ಚಾಲನೆ ಕೊಟ್ಟಿದ್ದಾರೆ ಈಗಷ್ಟೇ. ಮಂಗಳೂರಿನಿಂದ ಮಡ್ಗಾಂವ್ಗೆ ಹೊರಟಿದೆ ವಂದೇ ಭಾರತ್ ರೈಲು ಗೋವಾಗೆ. ಕರ್ನಾಟಕಕ್ಕೆ ಇದು 5ನೇ ವಂದೇ ಭಾರತ್ ರೈಲು. 5ನೇ ವಂದೇ ಭಾರತ್ ರೈಲಿಗೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಕೊಯಮತ್ತೂರಿನಿಂದ ಬೆಂಗಳೂರು ಕಡೆಗೆ ಹೊರಟಿದೆ 5ನೇ ವಂದೇ ಭಾರತ್ ರೈಲು. ಮಾಲ್ಡಾದಿಂದ ಬೆಂಗಳೂರಿಗೆ ಹೊರಟಿದೆ ಅಮೃತ್ ಭಾರತ್ ರೈಲು. ಸೊ ಕರ್ನಾಟಕಕ್ಕೆ ಒಟ್ಟು 3 ರೈಲುಗಳ ಕೊಡುಗೆಯನ್ನು ಮೋದಿಯವರು ಕೊಟ್ಟಿದ್ದಾರೆ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಮಂಗಳೂರಿನ ದೃಶ್ಯ. ಮಂಗಳೂರಿನಲ್ಲಿ ಯಾವಾಗ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿಯವರು ವರ್ಚುವಲ್ ಮುಖಾಂತರ ಗ್ರೀನ್ ಸಿಗ್ನಲ್ ಕೊಟ್ಟರೋ ಆ ಕ್ಷಣಕ್ಕೆ ದೇಶದ ಬೇರೆ ಬೇರೆ ರೈಲ್ವೆ ಸ್ಟೇಷನ್ಗಳಿಂದ ರೈಲುಗಳು ಹೊರಟಿವೆ. ಎಲ್ಲ ರೈಲುಗಳಿಗೂ ಕೂಡ ಮೋದಿಯವರೇ ಚಾಲನೆ ಕೊಟ್ಟಂಗೆ ಅದು ಲೆಕ್ಕ. ಪ್ರಧಾನಿ ಮೋದಿಯವರೇ ಚಾಲನೆ ಕೊಟ್ಟಂಗೆ ಲೆಕ್ಕ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮಂಗಳೂರು ಪ್ರತಿನಿಧಿ ಸುಕ್ಪಾಲ್ ಪೊಳಲಿ ಅವರಿಂದ ಪಡಿತಾ ಹೋಗೋಣ. ಸುಕ್ಪಾಲ್, ಈಗ ಮಂಗಳೂರಿಗೂ ಕೂಡ ಒಂದು ರೈಲು ವಂದೇ ಭಾರತ್ ರೈಲು ಸಿಕ್ಕಂತಾಯಿತು. ಮೋದಿಯವರು ಅದಕ್ಕೆ ಈಗಷ್ಟೇ ಚಾಲನೆ ಕೊಟ್ಟಿದ್ದಾರೆ. ಈಗ ಈ ಭಾಗದಿಂದ ಮಡ್ಗಾಂವ್ಗೆ ಈ ರೈಲಿನ ಮಹತ್ವ ಏನು, ಜನರಿಗೆ ಇದರ ಅಗತ್ಯತೆ ಎಷ್ಟಿತ್ತು, ಇದು ಎಷ್ಟು ದಿನಗಳ ಬೇಡಿಕೆಯಾಗಿತ್ತು, ಹೆಂಗೆ ವರ್ಕೌಟ್ ಆಗುತ್ತೆ ಈ ರೈಲು, ಇದೆಲ್ಲದರ ಬಗ್ಗೆ ಏನಿದೆ ಅಪ್ಡೇಟ್ಸ್? ಅರವಿಂದ್, ಬಹಳಷ್ಟು ವರ್ಷಗಳ ಕನಸು ನನಸಾಗಿದೆ. ಯಾಕಂತ ಹೇಳಿದ್ರೆ ಮಂಗಳೂರಿನಿಂದ ಗೋವಾಕ್ಕೆ ಬಹಳಷ್ಟು ಹೆಚ್ಚು. ಓಕೆ, ನಂಗೆ ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಸಂಪರ್ಕ ಮಾಡ್ತೀನಿ. ಒಟ್ಟಾರೆ ಒಂದು ಬೇಡಿಕೆ ಇತ್ತು. ಇದು ಕೊಂಕಣ್ ರೈಲ್ವೇಸ್ ಅವರು ಈ ಬೇಡಿಕೆಯನ್ನು ಇಟ್ಟಿದ್ದರು ಮಂಗಳೂರಿನಿಂದ ಗೋವಾಗೆ ಹೋಗೋದಕ್ಕೆ. ನೀವು ಗೋವಾಗೆ ಹೋಗೋದಕ್ಕೆ ರೈಲು ಪ್ರಯಾಣವನ್ನು ಇಷ್ಟಪಡೋರು ಬೆಂಗಳೂರು ಟು ಮ್ಯಾಂಗ್ಳೂರು ಹೋಗಿ ಮಂಗಳೂರಿನಿಂದ ವಂದೇ ಭಾರತ್ ಮುಖಾಂತರ ಗೋವಾಗೆ ಹೋಗ್ಬೋದು, ಮಡ್ಗಾಂವ್ಗೆ. ಅಷ್ಟು ಅನುಕೂಲತೆಗಳಾಯ್ತು ಇವಾಗ. ಬರೀ ಪ್ರಯಾಣದುದ್ದಕ್ಕೂ ಪ್ರಕೃತಿಯ ರಮಣೀಯತೆಯನ್ನು ನೋಡಿಕೊಂಡೇ ಹೋಗ್ಬೋದು, ಅಂಥ ಅನುಕೂಲತೆ ಇದು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನನ್ನ ಕೊಲೀಗ್ ಸುಕ್ಪಾಲ್. ಸುಕ್ಪಾಲ್, ತಾವು ಹೇಳ್ತಾ ಇದ್ರಿ ಇದರ ಅನಿವಾರ್ಯತೆ ಅಗತ್ಯತೆಯ ಬಗ್ಗೆ, ಪ್ಲೀಸ್ ಕಂಟಿನ್ಯೂ. ಹೌದು, ಬಹಳಷ್ಟು ವರ್ಷಗಳಿಂದ ಇದೊಂದು ಬೇಡಿಕೆ ಇತ್ತು. ಯಾಕಂತ ಹೇಳಿದರೆ ಮಂಗಳೂರಿನಿಂದ ಮಡ್ಗಾಂವ್ಗೆ ಅಂದರೆ ಗೋವಾಕ್ಕೆ ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ತೆರಳುತ್ತಾರೆ. ಅದೇ ರೀತಿಯಾಗಿ ಗೋವಾದಿಂದಲೂ ಮಂಗಳೂರಿಗೆ ವಾಪಸ್ ಬರ್ತಾರೆ. ಆದರೆ ಸುಮಾರು 7 ರಿಂದ 8 ಗಂಟೆಯ ಪ್ರಯಾಣ ಮಾಮೂಲಿ ರೈಲಲ್ಲಿತ್ತು. ಆದರೆ ಇದರಲ್ಲಿ ಕೇವಲ 4 ಗಂಟೆ 15 ನಿಮಿಷದಲ್ಲಿ ಮಂಗಳೂರಿನಿಂದ ಮಡ್ಗಾಂವ್ಗೆ, ಮಡ್ಗಾಂವಿಂದ ಮಂಗಳೂರಿಗೆ ತಲುಪಲಾಗುತ್ತೆ. ಸುಮಾರು 160 ಕಿಲೋಮೀಟರ್ ಸ್ಪೀಡಲ್ಲಿ ಪ್ರತಿ ಗಂಟೆಗೆ ಇದೊಂದು ವಂದೇ ಭಾರತ್ ಚಲಿಸೋದ್ರಿಂದ ಭಾಳಷ್ಟು ಜನರಿಗೆ ಉಪಯೋಗ ಆಗುತ್ತೆ. ಅದರಲ್ಲೂ ಭಾಳಷ್ಟು ಹೈ ಕ್ಲಾಸ್ ಆಗಿ ಲಕ್ಸುರಿ ಆಗಿ ಈ ಒಂದು ರೈಲಲ್ಲಿ ಪ್ರಯಾಣ ಮಾಡ್ಬೋದು. ಗೋವಾಕ್ಕೆ ಹೋಗುವಂಥವರಿಗೆ ಭಾಳಷ್ಟು ಖುಷಿಯಾಗಿರುವಂಥ ಒಂದು ವಿಚಾರ ಈ ರೈಲು. ಇವತ್ತು ಮೋದಿಯವರು ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಮೊದಲ ಪ್ರಯಾಣ ಬೆಳೆಸಿದ್ದಾರೆ. ರೈಲು ಸಂಪೂರ್ಣವಾಗಿ ಪೂರ್ತಿಯಾಗಿತ್ತು ಇವತ್ತು. ಮುಂದಿನ ಕೆಲವು ದಿನಗಳ ಕಾಲವೂ ಈಗ ರೈಲನ್ನು ಬುಕ್ಕಿಂಗ್ ಆಗಿದೆ. ಯಾವುದೇ ಟಿಕೆಟ್ಗಳು ಲಭ್ಯ ಇಲ್ಲ. ಸುಮಾರು 1,200 ರೂಪಾಯಿ ಪ್ರಯಾಣ ವೆಚ್ಚ ಇರುವಂಥದ್ದು. ಮಾಮೂಲಿಯಾಗಿ ಹೋಗುವಂಥವರಿಗೆ ಇದೊಂದು ಲಕ್ಸುರಿ ಆಗಿ ಹೋಗಬಹುದು. ಅದರ ಜೊತೆಗೆ ಆ ಟ್ರೈನ್ನ ಒಳಗೆ ಎಲ್ಲ ಅತ್ಯಾಧುನಿಕ ಸಲಕರಣೆಗಳು ಇರುವಂಥದ್ದು, ಎಲ್ಲವೂ ಭಾಳಷ್ಟು ಲಕ್ಸುರಿ ಆಗಿರುವಂಥದ್ದು. ಒಂದು ಟ್ರೈನ್ ಯಾವ ರೀತಿ ಮೆಟ್ರೋ ಟ್ರೈನ್ ಇತ್ತು ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ವ್ಯವಸ್ಥೆಯನ್ನು ಈ ಒಂದು ಟ್ರೈನಲ್ಲಿ ಮಾಡಲಾಗಿದೆ. ಹಾಗಾಗಿ ಮಂಗಳೂರಿನ ಜನರಿಗೆ, ಪ್ರವಾಸಕ್ಕೆ ಹೋಗೋವರಿಗೆ, ಗೋವಾಕ್ಕೆ ಹೋಗೋವರಿಗೆ, ಗೋವಾ ಮಾತ್ರ ಅಲ್ಲ ಅದರ ಜೊತೆಗೆ ಕಾರವಾರ, ಉಡುಪಿಗೆ ಹೋಗೋವರಿಗೆ ಇದೊಂದು ಭಾಳಷ್ಟು ಸಹಕಾರಿಯಾಗುತ್ತೆ. ಸುಮಾರು 8 ಬೋಗಿಗಳು ಈಗ ಈ ಒಂದು ಟ್ರೈನಲ್ಲಿರುವಂಥದ್ದು. ಪ್ರತಿ ಬೋಗಿಯಲ್ಲೂ ಸುಮಾರು 44 ಸೀಟುಗಳಿದೆ. ಹಾಗಾಗಿ ಈಗಲೇ ಬುಕ್ಕಿಂಗ್ ಆರಂಭ ಆಗಿದೆ. ಈಗ ಈ ನ್ಯೂ ಇಯರ್ ಹತ್ತಿರ ಇರೋದರಿಂದ ಭಾಳಷ್ಟು ಜನರು ಇಲ್ಲಿಂದ ಗೋವಾಕ್ಕೆ ಹೋಗುವವರಿರುವಂಥದ್ದು. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ನ್ಯೂ ಇಯರ್ವರೆಗೂ ಭಾಳಷ್ಟು ಬೇಡಿಕೆ ಇರುವಂಥ ಟ್ರೈನ್ ಆಗಿದೆ. ಮುಂದಿನ ದಿನಗಳಲ್ಲೂ ಈ ಒಂದು ಟ್ರೈನ್ ಏನಿದೆ ಇದು ಗೋವಾಕ್ಕೆ ಸಂಪರ್ಕ ಮಾಡುವಂಥದ್ದು, ಅತಿ ವೇಗವಾಗಿ ಅತ್ಯಾಧುನಿಕವಾಗಿ ಹೋಗುವಂಥ ಟ್ರೈನ್ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬುಕ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಜನರಿಗೆ ಭಾಳಷ್ಟು ಖುಷಿ ತಂದಿರುವಂಥದ್ದು ಈ ಒಂದು ಟ್ರೈನ್ನ ಅವಶ್ಯಕತೆ ಇತ್ತು. ಜೊತೆಗೆ ಮೊದಲ ಬಾರಿಗೆ ಕರಾವಳಿಗರು ಇಂಥ ಒಂದು ಟ್ರೈನನ್ನು ನೋಡ್ತಾ ಇರುವಂಥದ್ದು. ಈಗಾಗಲೇ ವಂದೇ ಭಾರತ್ ರಾಜ್ಯದಲ್ಲಿ ಬೇರೆ ಕಡೆ ಸಂಚಾರ ಮಾಡ್ತಾ ಇದ್ರು. ಕರಾವಳಿ ಭಾಗಕ್ಕೆ ಇದು ಮೊದಲ ಟ್ರೈನ್ ಆಗಿರೋದ್ರಿಂದ ಜನರು ಭಾಳಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಮೊದಲ ಪ್ರಯಾಣದಲ್ಲೇ ಸಂಪೂರ್ಣ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಗೋವಾದ ಕಡೆಗೆ ಹೋಗಿರುವಂಥದ್ದು. ಜೊತೆಗೆ ಗೋವಾದಿಂದಲೂ ಮಂಗಳೂರು ಬರುವವರು, ಈಗಾಗಲೇ ಪ್ರಯಾಣ ಬೆಳೆಸಿದವರು ವಾಪಸ್ ಬರಲಿಕ್ಕೆ ಇದೇ ಟ್ರೈನನ್ನು ಬುಕ್ ಮಾಡಿದ್ದಾರೆ. ಹಾಗಾಗಿ ಎರಡೂ ಕಡೆಯಿಂದ ಹೋಗುವಂಥ ಟ್ರೈನು ಭಾಳಷ್ಟು ಬೇಡಿಕೆಯ ಟ್ರೈನ್ ಆಗಿ ಇವತ್ತು ಹೊರಹೊಮ್ಮಿರುವಂಥದ್ದು. ಅರವಿಂದ್. ಓಕೆ ಸುಕ್ಪಾಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ತುಂಬ ಬೇಡಿಕೆ ಇತ್ತು ಈ ಭಾಗದಲ್ಲಿ. 8 ಗಂಟೆಯ ಪ್ರಯಾಣ 4 ಗಂಟೆಗೆ ಇಳಿಯುತ್ತೆ ಅಂತಂದಾಗ ಸಹಜವಾಗಿ ಜನ ಹೋಗ್ತಾರೆ. ಅರ್ಧಕ್ಕರ್ಧ ಟ್ರಾವೆಲ್ ಡಿಸ್ಟೆನ್ಸ್ ಕಡಿಮೆ ಆಯ್ತಲ್ಲ ಮಂಗಳೂರು ಟು ಗೋವಾ. ಹಾಗಾಗಿ
ಗೋವಾಗೆ ಹೋಗ್ತಕ್ಕಂಥವರು ಪ್ರವಾಸಿಗರು ವಿಪರೀತ ಇದ್ದಾರೆ, ಎಲ್ಲ ಭಾಗದಿಂದನೂ ಹೋಗ್ತಾರೆ. ಮಂಗಳೂರು ಭಾಗ ಸುತ್ತಮುತ್ತಲ ಭಾಗದಿಂದನೂ ಕೂಡ ಈಗ 4 ಗಂಟೆ ಜರ್ನಿ ಅಂತೆ ಮಂಗಳೂರು ಟು ಮಡ್ಗಾಂವ್. 160 ಕಿಲೋಮೀಟರ್ ಸ್ಪೀಡ್ನಲ್ಲಿ ಈ ಟ್ರೈನ್ ಹೋಗುತ್ತೆ. ಇದರ ಅಗತ್ಯ ತುಂಬ ಇತ್ತು. ಈ ಭಾಗದಲ್ಲಿ ಈಗಾಗಲೇ ತುಂಬ ದಿನಗಳ ಟಿಕೆಟ್ ಬುಕ್ ಆಗಿದೆಯಂತೆ ನೋಡಿ. ಸಹಜ ಗೋವಾಗೆ ಹೋಗಿ ಬರ್ತಕ್ಕಂಥವ್ರು, ದಿನನಿತ್ಯ ಪ್ರಯಾಣ ಮಾಡ್ತಕ್ಕಂಥವ್ರು ಇದ್ದಾರೆ, ಅಥವಾ ಟೂರ್ಗೋಸ್ಕರ ಹೋಗ್ತಕ್ಕಂಥವ್ರು, ಟ್ರಿಪ್ಗೋಸ್ಕರ ಹೋಗ್ತಕ್ಕಂಥವ್ರು, ಅವರೆಲ್ಲರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಮತ್ತು ರೈಲ್ವೆ ಇಲಾಖೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಇಂಥ ರೈಲುಗಳನ್ನ ಬಿಡಬೇಕು ಅಂದಾಗ ಅವರು ಎಲ್ಲ ಲೆಕ್ಕಾಚಾರ ಹಾಕಿರ್ತಾರೆ. ವರ್ಕೌಟ್ ಆಗುತ್ತಾ ಆಗಲ್ವಾ, ಜನ ಪ್ರಯಾಣ ಮಾಡ್ತಾರಾ ಮಾಡಲ್ವಾ, ಸ್ವಲ್ಪ ಕಾಸ್ಟ್ಲಿ, ನಿಮಗೆ ಟೈಮ್ ಅರ್ಧಕ್ಕರ್ಧ ಕಡಿಮೆ ಆಯಿತು ಅಂದಾಗ ಅದರ ಟಿಕೆಟ್ ಬೆಲೆ ಕೂಡ ಜಾಸ್ತಿ ಇರುತ್ತೆ, ಕೊಡಬೇಕಾಗತ್ತೆ. ಹಾಗಾಗಿ ಇವಾಗ ಆ ರೈಲು ತುಂಬ ಅನುಕೂಲ ಆಗುತ್ತೆ. ಮತ್ತು ಕೊಯಮತ್ತೂರು ಟು ಬೆಂಗಳೂರು ನನ್ನ ಪ್ರಕಾರ ತುಂಬ ಅನುಕೂಲ ಆಗುತ್ತೆ. ಕೊಯಮತ್ತೂರು ಟು ಬ್ಯಾಂಗ್ಳೂರು ವಂದೇ ಭಾರತ ಟ್ರೈನ್ ಬಿಟ್ಟಿರೋದು ತುಂಬ ಅನುಕೂಲದ ಟ್ರೈನ್ ಅದು. ಇನ್ನು ಮಾಲ್ಡಾದಿಂದ ಅಂದರೆ ವೆಸ್ಟ್ ಬೆಂಗಾಲ್ ಮಾಲ್ಡಾದಿಂದ ಬೆಂಗಳೂರು ದೂರದ ಪ್ರಯಾಣ, ಬಟ್ ಅದು ಕೂಡ ಅನುಕೂಲ ಆಗುತ್ತೆ ಓಡಾಡ್ತಕ್ಕಂಥವ್ರಿಗೆ. ಅದೇ ಹೇಳಿದ್ನಲ್ಲ, ಎಲ್ಲ ರೀತಿಯ ಲೆಕ್ಕಾಚಾರ ಹಾಕೇ ಮಾಡಿರ್ತಾರೆ. ಹಾಗಾಗಿ ಈಗ ಕರ್ನಾಟಕಕ್ಕೆ 3 ರೈಲುಗಳ ಕೊಡುಗೆಯನ್ನು ಪ್ರಧಾನಿ ಮೋದಿಯವರು ಕೊಟ್ಟಿರ್ತಕ್ಕಂಥದ್ದು. 2 ವಂದೇ ಭಾರತ್, 1 ಅಮೃತ್ ಭಾರತ್, 2 AC, 1 ನಾನ್ AC. ನಾನ್ AC ಬೋಗಿಗಳು ಇರುತ್ತೆ, ಅಲ್ಲಿ 3 ಟೈರ್ 2 ಟೈರ್ ಕಂಪಾರ್ಟ್ಮೆಂಟ್ಸು ಇರುತ್ತೆ, ಇರಲ್ಲ ಅಂತಲ್ಲ. ವಿಶೇಷವಾದಂತಹ ರೈಲು. ಹಾಗಾಗಿ ಜನ ಅದನ್ನು, ರೈಲು ಪ್ರಯಾಣಿಕರೇ ನಮ್ಮ ದೇಶದಲ್ಲಿ ಜನ ಜಾಸ್ತಿ ಇರೋದು. ಎಲ್ಲರೂ ವಿಮಾನದಲ್ಲಿ ಓಡಾಡಲ್ಲ. ರೈಲು ಪ್ರಯಾಣವನ್ನು ತುಂಬ ಜನ ಇಷ್ಟಪಡ್ತಾರೆ ಮತ್ತು ತುಂಬ ಅನಿವಾರ್ಯವಾಗಿರುತ್ತೆ ಅವ್ರಿಗೆ. ಹಾಗಾಗಿ ಈ ರೈಲುಗಳನ್ನು ಈ ಕಾರ್ಯಕ್ರಮದ ಮಧ್ಯದಲ್ಲೇ ಕೊಟ್ಟಿದ್ದಾರೆ. ಇನ್ನೇನು ಈಗ ಏರ್ಪೋರ್ಟ್ನತ್ತ ಪ್ರಧಾನಿ ಮೋದಿಯವರು ಪ್ರಯಾಣಿಸ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ನಿಂದ, ರೈಲ್ವೆ ಸ್ಟೇಷನ್ ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ನ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಕೆಲವೇ ಕ್ಷಣಗಳಲ್ಲಿ ಅವರು ಏರ್ಪೋರ್ಟ್ ರೀಚ್ ಆಗ್ತಾರೆ. ನನ್ನ ಪ್ರಕಾರ ಮತ್ತೊಂದು ರೋಡ್ ಶೋ ಮಾಡಲಿಕ್ಕಿಲ್ಲ, ಬಟ್ ಅಲ್ಲೂ ಸ್ವಲ್ಪ ಸ್ಲೋ ಆಗಿ ಹೋಗ್ಬೋದು. ಇಟ್ಟು ವಿಂಡೋಯಿಂದನೇ ಎಲ್ರಿಗೂ ವಿಶ್ ಮಾಡಿಕೊಂಡು ಮೋದಿಯವರು ಏರ್ಪೋರ್ಟನ್ನು ರೀಚ್ ಆಗ್ಬೋದು. ಏರ್ಪೋರ್ಟ್ಗೆ ಪ್ರಧಾನಿ ಮೋದಿಯವರು ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾರೆ. ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಒಂಥರ ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್.